ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ಮಡಿವಾಳ ಸಮುದಾಯದ ತರೀಕೆರೆ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರಾದ ಎಚ್.ಎಂ. ಗೋಪಿಕೃಷ್ಣ ಇವರನ್ನ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿ ಎಂಎಲ್ಸಿ ಮಾಡುವಂತೆ ಹಾಗೂ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ದುರುಗೇಶ ಗಂಗಪ್ಪ ಮಡಿವಾಳರನ್ನ ನೇಮಕ ಮಾಡುವಂತೆ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಅವರು ಒತ್ತಾಯಿಸಿದ್ದಾರೆ. ಅದು ನಮ್ಮ ಮಡಿವಾಳ ಸಮಾಜದ ಈಗ 3 ಸಾರಿ ಇಲ್ಲಿ ತರೀಕೆರೆ ಕ್ಷೇತ್ರದಲ್ಲಿ ನಿಂತು ಸೋತಂಥ ಗೋಪಿಕೃಷ್ಣ ಸಾರ್ಗೆ ಈ ಕಾಂಗ್ರೆಸ್ ಕಡೆಯಿಂದ ಎಂಎಲ್ಸಿ ಕೊಡಲೇಬೇಕು ಅಂತ ನಮ್ಮದು ಒತ್ತಾಯ. ಅವ್ರು ಯಾಕೆ ಕೊಡಬೇಕು ಅಂದರೆ ಇವತ್ತಿನವರೆಗೂ 40-50 ಸಾವಿರ ಓಟು ತೊಗೊಂಡು ಭಾಳ ಅಂದ್ರೆ 500-600 ಇದರಿಂದನೂ ಸೋತಿದ್ದಾರೆ. ಇಂಥವರಿಗೆ ಒಂದು ಕೊಟ್ಟರೆ ಅವ್ರಿಗೆ ಮುಂದೆ ಜನಾಂಗಕ್ಕೂ ಒಂದು ಒಳ್ಳೇದಾಗತ್ತೆ, ನಮ್ಮ ಸಮಾಜಕ್ಕೂ ಆಗುತ್ತೆ. ಆಮೇಲೆ ಅವರಿಗೆ ಕೊಟ್ಟದ್ದಾದರೆ ಒಂದು ಇಷ್ಟು ದಿವಸ ನಾವು ಕಷ್ಟಪಟ್ಟು ಎಲ್ಲ ಇದರಲ್ಲಿ ಅವರು ಮಾತಾಡಿ ಎಲ್ಲ ಓಡಾಡಿ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗತ್ತ ಅಂತ ನಮ್ಮದು ಸ್ವಂತ ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲವಾಗಿದೆ. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷವು ಅತಿ ಹಿಂದುಳಿದ ನಮ್ಮ ಮಡಿವಾಳ ಸಮುದಾಯದ ರಾಜಕೀಯ ನಾಯಕರಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿಲ್ಲ ಎಂದರು. ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದ್ದರೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡೋದಿದ್ರೆ 18 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ಭಾರತ್ ಜೋಡೋ ಯಾತ್ರೆ ಮತ್ತು ಮೇಕೆದಾಟು ಪಾದಯಾತ್ರೆ 18 ವರ್ಷಗಳಿಂದ ಏನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಗೋಪಿಕೃಷ್ಣ ಅವರಿಗೆ ಎಂಎಲ್ಸಿನ ಕೊಡಲೇಬೇಕು. ಯಾಕೆ ಎಂಎಲ್ಸಿನ ಕೊಡಬೇಕು? ಇದುವರೆಗೂ ಮಡಿವಾಳರಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿಲ್ಲ 3 ಪಕ್ಷಗಳು. ಈಗ 18ನೇ ತಾರೀಕು ಏನು ಖಾಲಿ ಆಗ್ತಾ ಇದೆ, ಎಂಎಲ್ಸಿನ ಗೋಪಿಕೃಷ್ಣ ಅವರಿಗೆ ಮಾಡಿ. ಯಾಕೆಂದರೆ ಪಕ್ಷದಲ್ಲಿ ದುಡಿದ್ದಾರೆ, ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ನೀವು ವಚನ ಕೊಟ್ಟಿದ್ದೀರಾ. ತುಮಕೂರಲ್ಲಿ ನಾವೇನು ಬೃಹತ್ ಸಮಾವೇಶ ಮಾಡಿದ್ವಿ, ಅಲ್ಲಿ ನೀವು ಮಡಿವಾಳರಿಗೆ ಒಂದು MLA ಟಿಕೆಟು, ಒಂದು MLC ಟಿಕೆಟ್ನ ಮಾಡ್ತೀವಿ ಅಂತ ಹೇಳಿದ್ದೀರಾ. ಆ ವಚನ ಏನು ಕೊಟ್ಟಿದ್ದೀರಾ ಆ ಮಾತನ್ನು ಇಲ್ಲಿ ಉಳಿಸ್ಕೊಳ್ರಿ. ಸಣ್ಣ ಸಮುದಾಯನ ಸಣ್ಣ ಕಾಯಕ ಸಮಾಜದ ಅಸಂಘಟಿತ ಸಮಾಜದಲ್ಲಿ ಏನು ಹುಟ್ಟಿದ್ದಾರೆ ಗೋಪಿಕೃಷ್ಣ ಅವರವರು, ಸಮಾಜ ಸೇವೆ ಮಾಡ್ಕೊಂಬಂದಿದ್ದಾರೆ, ಅಂಥವ್ರಿಗೆ ಕೊಡಿ ಅಂತೇಳಿ ನಾವು ಈ ಮೂಲಕ ಆಗ್ರಹನ ಮಾಡ್ತೀವಿ. ಒಂದು ವೇಳೆ ಏನಾದರೂ ಕೊಡಲಿಲ್ಲ ಅಂತಂತಂದರೆ ಇಷ್ಟು ವರ್ಷ ನಾವು ಕಾಗಕ್ಕಾಗೋಬೇಕ ಕತೆ ಹೇಳ್ಕೊಂಡು ಏನು ಬಂದ್ರಿ ನೀವು ಎಲ್ಲ ಪಕ್ಷದವ್ರು. 2028ಕ್ಕೆ ಏನಾದರೂ ಗೋಪಿಕೃಷ್ಣ ಅವರಿಗೆ MLC ಟಿಕೆಟ್ ಕೊಡಲಿಲ್ಲ, MLCನ ಮಾಡಲಿಲ್ಲ, ಸಾಮಾಜಿಕ ನ್ಯಾಯ ಕೊಡಲಿಲ್ಲ, ಬರೀ ಮಡಿವಾಳರನ್ನ ಓಟ್ ಹಾಕೋಕ್ಕೆ ಪ್ಲೇ ಕಾರ್ಡ್ ಬಳಸ್ತಾ ಇದ್ದೀರಾ, ಬಂಟಿಂಗ್ಸ್ ಕಟ್ಟೋಕ್ಕೆ, ಪಾಂಪ್ಲೆಟ್ ಹಂಚೋಕ್ಕೆ, ಗ್ಯಾರಂಟಿ ಕಾರ್ಡ್ ಹಂಚೋಕ್ಕೆ ನೀವೇನು ಬಳಸ್ಕೊಂಡಿದ್ದೀರಾ ಅದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ರಿ. ನಮಗೂ ರಾಜಕೀಯ ಪ್ರಾತಿನಿಧ್ಯ ಕೊಡ್ರಿ, ಸಾಮಾಜಿಕ ನ್ಯಾಯ ಕೊಡ್ರಿ ಅಂತಂತೇಳಿ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ. 2023ರಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ. ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡಲಿಲ್ಲ ಅಂತಂತಂದ್ರೆ ಮಡಿವಾಳರು ಕಾಂಗ್ರೆಸ್ನ ಪರವಾಗಿದ್ದರು. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅನುಕೂಲ ಮಾಡಿಕೊಡ್ತೀರಾ, ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಪಾಪ ಕರುಣಾಮಯಿ ಇವತ್ತಿಗೂ ಕೂಡ ಅಷ್ಟು ಅನ್ಯಾಯ ಆದ್ರೂ ಟಿಕೆಟ್ ಕೊಡಲಿಲ್ಲ, ರಾಜಕೀಯ ಪ್ರಾತಿನಿಧ್ಯ ಕೊಡಲಿಲ್ಲ, ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅಂತಂತಂದರೂ ಕೂಡ 8ರಿಂದ 9 ಲಕ್ಷ ಜನಸಂಖ್ಯೆ ಏನಿದೆ ಅವ್ರನ್ನೆಲ್ಲರೂ ಒಗ್ಗಟ್ಟು ಮಾಡ್ಕೊಂಡು ಬರೀ ತರೀಕೆರೆ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ 224 ಕ್ಷೇತ್ರದಲ್ಲೂ ಅಭಿಮಾನಿ ಬಳಗನ ಅವ್ರನ್ನ ಅವ್ರ ಜೊತೆಗಿದ್ದೀವಿ. ಕರ್ನಾಟಕದಲ್ಲಿ 60% ಭಾಗ ನಾವೇ ನಿರ್ಣಾಯಕರು. ಚುನಾವಣೆಗೆ ನೀವೇನು 118 120 ಸೀಟ್ ಗೆದ್ದಿದ್ದೀರಾ, ನಾವೇ ನಿರ್ಣಾಯಕರು. ಒಂದು ಕ್ಷೇತ್ರದಲ್ಲಿ 5,500 ಓಟಿದ್ವು ನಮ್ಮವು. ಒಂದು ವೇಳೆ ಏನಾದರೂ ನೀವು MLC ಮಾಡಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮನ ಕಾಂಗ್ರೆಸ್ ಪಕ್ಷ ಅನುಭವಿಸ್ಬೇಕಾಗತ್ತೆ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲಿ, ಈಗ BJP ಕೊಟ್ಟಿದ್ದಾರೆ, ಮೈಸೂರಿನ ರಘುವರ್ ಕೊಟ್ಟಿಲ್ಲ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ವಿಧಾನಸೌಧ ಒಳಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನಲ್ಲಿ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದರೆ ಬರೀ ಒಬ್ಬರಿಬ್ಬರು ಅಂತಂತಲ್ಲ, ಕರ್ನಾಟಕದಲ್ಲಿರೋ ಮಡಿವಾಳರಲ್ಲಿ 30% ನಮ್ಮ ಲೀಡರ್ಗಳೇನಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ್ದಾರೆ. ಹಾಗಾಗಿ ತರೀಕೆರೆ ಗೋಪಿಕೃಷ್ಣ ನಾವು ಇನ್ನೊಂದು ಸಲ ಹೇಳ್ತೀವಿ, ಇದು ಬರೀ ಬೇಡಿಕೆ ಅಲ್ಲ ಅಥವಾ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಇದು ನಿಮಗೆ ಆಗ್ರಹ. MLCನ ಮಾಡಬೇಕು. ನೀವು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮನ ನೀವು ಅನುಭವಿಸ್ತೀರಾ. ಹಾಗೆಯೇ ದುರ್ಗೇಶ್ ಮಡಿವಾಳರು, ಕೊಪ್ಪಳ ದುರ್ಗೇಶ್ ಮಡಿವಾಳ ಅವ್ರನ್ನ ಶ್ರೀ ಮಡಿವಾಳ ಮಾಚಿದೇವರ ಯುವ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿ. ಆ ಸ್ಥಾನ ಖಾಲಿ ಇದೆ. ಈಗ ನೀವು MLC ಏನು ಮಾಡ್ತೀರಾ, ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದೆ. ಬೆಂಗಳೂರು, ಮೈಸೂರು ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ಐಷಾರಾಮಿ ಕಾರು ಓಡಾಡೋರಿಗೆ, ಸಂಘಟನೆಯ ಇಚ್ಛಾಶಕ್ತಿ ಇಲ್ಲದ ವ್ಯಕ್ತಿಗಳನ್ನು ನೀವು ಮಾಡೋದಕ್ಕಿಂತ ಗೋಪಿಕೃಷ್ಣರವ್ರನ್ನ ಸಂಘಟನೆ ಮಾಡ್ತಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೇ ಆ ಮಟ್ಟದ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಅವ್ರನ್ನ ಖಂಡಿತವಾಗ್ಲೂ ನೀವು MLCನ ಮಾಡಿ ಅಂತೇಳಿ ಕೇಳ್ಕೊಂತೀನಿ.
ಮಂಜು, ಶಿವಮೂರ್ತಿ, ಮಧ್ವರಾಜ್, ನಿಂಬಣ್ಣ, ಅಂಜು ಉಪಸ್ಥಿತರಿದ್ದರು.